53 ಕೆಜಿ ಬಂಗಾರದ ಬಿಗ್ ಸ್ಟೋರಿ. ತುಕ್ಕು ಹಿಡಿಯುತ್ತಿದೆ 53 ಕೆಜಿ ಬಂಗಾರ. ನನ್ನ ಚಿನ್ನ ನಂಗೆ ವಾಪಸ್ ಕೊಡಿ. ಇದು ಗಜನಿ ಜನಾರ್ದನ ರೆಡ್ಡಿ ಭಿನ್ನ ರಾಗ. ತೆಲಂಗಾಣ ಹೈಕೋರ್ಟ್ಗೆ ಮಾಜಿ ಮುಖ್ಯಮಂತ್ರಿ ಜನಾರ್ದನ ರೆಡ್ಡಿ ಈ ತರಹದ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಪುತ್ರಿ ಬ್ರಹ್ಮಣಿ, ಪುತ್ರ ಕಿರೀಟಿ ರೆಡ್ಡಿ ಮನವಿ ಮಾಡಿಕೊಂಡಿದ್ದಾರೆ. 53 ಚಿನ್ನ, 53 ಕೆಜಿ ಚಿನ್ನಾರಿ. ಜ್ಯುವೆಲರಿ ಶಾಪ್ಗಳಲ್ಲಿ 30-20 ಕೆಜಿ ಇರುತ್ತೆ ಮ್ಯಾಕ್ಸಿಮಮ್. ತೆಲಂಗಾಣ ಹೈಕೋರ್ಟ್ಗೆ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿಯ ಮಕ್ಕಳು ಮನವಿ ಮಾಡಿಕೊಂಡಿದ್ದಾರೆ. ಪುತ್ರಿ ಬ್ರಹ್ಮಣಿ, ಪುತ್ರ ಕಿರೀಟಿ ರೆಡ್ಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದು 53 ಕೆಜಿ ಬಂಗಾರದ ಬಿಗ್ ಸ್ಟೋರಿ. ಗಣಿ ದಣಿಯ ಮೇಲ್ ಬಂದಂತಹ ಆರೋಪಗಳು ನಿಮಗೆ ಗೊತ್ತೇ ಇದೆ. IT ರೇಡ್ ಆಗಿತ್ತು ಈ ಹಿಂದೆ. ತುಕ್ಕು ಹಿಡಿಯುತ್ತಿದೆ 53 ಕೆಜಿ ಬಣ್ಣ. ಅಕ್ರಮ ಗಣಿಯನ್ನ ಸಾಗಿಸಿದ್ರು ಎನ್ನುವಂತಹ ಕಾರಣಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ರೂವಾರಿ ಜನಾರ್ದನ ರೆಡ್ಡಿ ಜೈಲಲ್ಲಿದ್ದರು. 1-2 ವರ್ಷ ಅಲ್ಲ, ಸಾಕಷ್ಟು ವರ್ಷಗಳ ಕಾಲ ಜೈಲಲ್ಲಿದ್ದರು. ಜೈಲು ಶಿಕ್ಷೆ ಅನುಭವಿಸಿ ಹೊರಬಂದು ಮತ್ತೆ ಪುನಶ್ಚೇತನ ಪಡ್ಕೊಂಡ್ರು. ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಕಟ್ಟಿದ್ರು. ಚುನಾವಣಾ ಆಯೋಗದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು. ಆ ಪಾರ್ಟಿಯಲ್ಲಿ ನಿಂತ್ಕೊಂಡು ಗೆದ್ದು ಶಾಸಕರಾದವರು ಇವರು. ಬಿಜೆಪಿಯ ಶಾಸಕರು ಅನ್ಕೋಬೇಡಿ. ಆ ಪಾರ್ಟಿಯಲ್ಲಿ ಗೆದ್ದು ಶಾಸಕರಾದವರು ಜನಾರ್ದನ ರೆಡ್ಡಿ. ಇವರ 53 ಕೆಜಿ ಈಗ ಕೋರ್ಟಿನ ಸುಪರ್ದಿಯಲ್ಲಿದೆ. ಆ ಕೆಜಿ ಬಂಗಾರ ಘನ ನ್ಯಾಯಾಲಯವೇ ನಮಗೆ ಕೊಟ್ಟು ಬಿಡಿ, 53 ಕೆಜಿ ಬಂಗಾರ ತುಕ್ಕು ಹಿಡಿಯುತ್ತೆ ಅಂತ ಹೇಳಿ ಮಕ್ಕಳು ಬ್ರಹ್ಮಣಿ ಮತ್ತು ಇನ್ನೊಬ್ಬ ಮಗ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾದರೆ ಈ ಬಗ್ಗೆ ಅಪ್ಡೇಟ್ಸ್ಗಳನ್ನು ನಾವು ಗಮನಿಸೋದಾದರೆ, ತೆಲಂಗಾಣ ಹೈಕೋರ್ಟ್ಗೆ ಮಕ್ಕಳು ಮನವಿ ಮಾಡ್ಕೊಂಡಿದ್ದಾರೆ. ಗಣಿ ರೆಡ್ಡಿ ಮನವಿಗೆ ಶಾಕ್ ಕೊಟ್ಟ ತೆಲಂಗಾಣ ಹೈಕೋರ್ಟ್. ಗಣಿ ರೆಡ್ಡಿ ಮನವಿಗೆ ಶಾಕ್ ಕೊಟ್ಟಿದೆ ಹೈಕೋರ್ಟ್. OMC ಕೇಸ್ ಇತ್ಯರ್ಥ ಆಗೋವರೆಗೂ ಅದು ಇತ್ಯರ್ಥವಾಗಲಿ ಎಂದ ಕೋರ್ಟ್. ಅಕ್ರಮ ಗಣಿ ಹಣದಿಂದ ಖರೀದಿಸಿದ 53 ಕೆಜಿ ವಾಪಸ್ ಕೊಡಬೇಡಿ ಎಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಅಕ್ರಮ ಮೈನಿಂಗ್ ಮೂಲಕ 884 ಕೋಟಿ ಲೂಟಿ ಮಾಡಿದ್ದಾರೆ. ಗಣಿ ರೆಡ್ಡಿ ಮನವಿಗೆ ಶಾಕ್ ಕೊಟ್ಟ ತೆಲಂಗಾಣ ಹೈಕೋರ್ಟ್ ಈ ಹಿಂದೆ ತಮಿಳುನಾಡಿನ ಮಾಜಿ CM ಜಯಲಲಿತಾರ ಆಸ್ತಿಗಳನ್ನು ಕೋರ್ಟು ಕರ್ನಾಟಕದಿಂದ ತಮಿಳುನಾಡಿಗೆ ವಾಪಸ್ ಮಾಡ್ತು, ಹಸ್ತಾಂತರ ಮಾಡ್ತು. ಆ ಆಸ್ತಿಗಳಲ್ಲಿ ಏನು ಅವರಿಂದ ವಶಪಡಿಸಿಕೊಳ್ಳಲಾಗಿದ್ದಂಥ ಅಷ್ಟು ಆಸ್ತಿಗಳ ಪೈಕಿ ಹವಾಯಿ ಚಪ್ಪಲಿ ಕೂಡ ಇತ್ತು. ಅದನ್ನೆಲ್ಲ ಕೋರ್ಟ್ ವಾಪಸ್ ಕೊಡ್ತು. ಕೆಜಿ ಬಂಗಾರ ಮನೆ ಹಂಡೆಲಿ ಇಟ್ಕೊಂಡು ತಗೊಂಡೋದ್ರು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು. ಅದನ್ನು ನೋಡಿ ಈಗ ಜನಾರ್ದನ ರೆಡ್ಡಿ ಮಕ್ಕಳು ನಮಗೂ ನಮ್ಮ ಬಂಗಾರಗಳು ಬೇಕು ಅಂತ ಹಠ ಹಿಡಿದ್ರೋ ಗೊತ್ತಿಲ್ಲ. ಗಣಿದನಿ ತಿರುಪತಿಗೂ ಕೂಡ ಬಹುದೊಡ್ಡ ಗಾತ್ರದ ಕೊಡುಗೆಯನ್ನು ಕೊಟ್ಟಿದ್ರು ಜನಾರ್ದನ ರೆಡ್ಡಿ. ಅದಾದ ನಂತರ ED ಅಧಿಕಾರಿಗಳು ವಶಪಡಿಸಿಕೊಂಡಂತಹ ಬಂಗಾರ ಅದು. ನಿಮ್ಮ ಕೇಸ್ ಇದೆಯಲ್ಲ, ಹಳೆಯ ಕೇಸ್, ಅದು ಇತ್ಯರ್ಥ ಆಗಲಿ. ಅದಾದ ಮೇಲೆ ನೋಡೋಣ. OMC ಕೇಸ್ ಇತ್ಯರ್ಥ ಆಗೋವರೆಗೂ ಅದು ಇತ್ಯರ್ಥ ಆಗಲ್ಲ, ಕೋರ್ಟ್ ಖಡಕ್ಕಾಗಿ ಹೇಳಿದೆ. ಅಕ್ರಮ ಗಣಿ ಹಣದಿಂದ ಖರೀದಿಸಿದ 53 ಕೆಜಿ ವಾಪಸ್ ಕೊಡಬೇಡಿ ಎಂದ ED. ಅಕ್ರಮ ಗಣಿ ಆಗ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅಕ್ರಮ ಮಾಡಿದ್ದಾರೆ ಎನ್ನುವಂಥ ಆರೋಪ ಅವರ ಮೇಲಿತ್ತು. ಅಕ್ರಮ ಮೈನಿಂಗ್ ಮೂಲಕ ಬಳ್ಳಾರಿ, ಓಬಳಾಪುರ ಹೀಗೆ ಸಾಕಷ್ಟು ಭಾಗಗಳಲ್ಲಿ ನಡೆದಂತಹ ಮೈನಿಂಗ್ ಅದು. ಅಕ್ರಮ ಮೈನಿಂಗ್ ಮೂಲಕ 884 ಕೋಟಿ ಲೂಟಿ ಮಾಡಿದ್ದಾರೆ ಎಂದಿರುವ CBI ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್. ಆ ಸಂದರ್ಭದಲ್ಲಿ ಇವರನ್ನ ಎಳ್ಕೊಂಡೋಗಿ ಜೈಲಲ್ಲಿ ಇಟ್ಟಿದ್ರು. ಅದಾದಮೇಲೆ ಸಾಕಷ್ಟು ವರ್ಷಗಳ ಕಾಲ ಜೈಲಲ್ಲಿ ಶಿಕ್ಷೆ ಅನುಭವಿಸಿ ಬಂದಂತಹ ವ್ಯಕ್ತಿ ಜನಾರ್ದನ ರೆಡ್ಡಿ. ರಾಜಕೀಯವಾಗಿ ದುರ್ಬಲ ಆಗ್ತಾರೆ ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು. ಈ ಮನುಷ್ಯ ಮುಂಚೆಗಿಂತಲೂ ಕೂಡ ಸದೃಢರಾಗಿ ಬೆಳೆದಿದ್ದಾರೆ.